ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ವೆರೈಟಿ ಮಾವಿನ ಹಣ್ಣು ಜ್ಯೂಸ್ಗಳು, ಸೀಕರಣೆ ಇವೆಲ್ಲ ತಿಂತಾ ಇರ್ತೀರಾ ಅಲ್ವಾ. ಇವತ್ತು ನಾನು ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಹಿಂದೆ ಒಂದ್ಸಲ ತೋರಿಸಿದ್ದೆ, ಆದರೆ ಇವತ್ತು ತೋರಿಸ್ತಾ ಇರೋ ಮೆಥಡ್ ಕಂಪ್ಲೀಟ್ ಚೇಂಜು. ಜೊತೆಗೆ ಈಸಿಯಾಗಿ ಫಾಸ್ಟಾಗಿ ಬೇಗ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋದಕ್ಕೆ ಮೊದಲು ಒಂದು ಮಾವಿನ ಹಣ್ಣು ಯಾವುದಾದ್ರೂ ಪರವಾಗಿಲ್ಲ, ಹುಳಿ ಕಮ್ಮಿ ಇರೋವಂಥದ್ದನ್ನ ತೊಗೊಳ್ಳಿ. ಅದನ್ನು ರುಬ್ಬಿಟ್ಕೋಬೇಕು. ಸಿಪ್ಪೆ ಎಲ್ಲ ತೆಗ್ದು ಮಿಕ್ಸರ್ ಜಾರ್ ಒಳಗಡೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಆದಷ್ಟು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದನ್ನ ಪಕ್ಕ ಎತ್ತಿಟ್ಕೊಳ್ಳೋಣ. 4 ಕಪ್ಪಷ್ಟು ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಇವಾಗ ರವೆ ಹುರ್ಕೊಳ್ಳೋ ಅಷ್ಟರಲ್ಲಿ ಇದು ಬಿಸಿ ಆಗ್ತಾ ಇರಲಿ. ಒಂದು ದಪ್ಪ ತಳ ಇರೋವಂಥ ಪಾತ್ರೆನ ಇಟ್ಕೊಂಡಿದ್ದೀನಿ. ಇದು ಬಿಸಿ ಆಗೋದಕ್ಕೆ ಶುರು ಆಗಲಿ. ನಾನು ಉಪಯೋಗಿಸ್ತಾ ಇರೋಂಥ ಕಪ್ ಮೆಷರ್ಮೆಂಟ್ ಬಂದು ಕಾಫಿ ಕಪ್ಪು, ಒಂದು ಚಿಕ್ಕ ಕಪ್ಪು. ಅದರಲ್ಲಿ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು. ಈ ಒಂದು ಬಿಸಿಯಾಗಿರೋವಂಥ ಪಾತ್ರೆ ಒಳಗಡೆ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಈ ತುಪ್ಪ ಎಣ್ಣೆ ಎರಡು ಚೆನ್ನಾಗಿ ಬಿಸಿಯಾಗಲಿ. ಯಾವತ್ತು ಕೇಸರಿ ಬಾತು ಬರೀ ತುಪ್ಪ ಒಂದರಲ್ಲೇ ಮಾಡೋಕ್ಕೆ ಹೋಗಬಾರ್ದು. ತುಂಬ ಒಂಥರ ಗಟ್ಟಿ ಆದಂಗೆ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬಿಸಿಯಾಗಲಿ. ಎಣ್ಣೆ ತುಪ್ಪ ಎರಡು ಚೆನ್ನಾಗಿ ಬಿಸಿಯಾಗಿರಬೇಕು. ಇವಾಗ ಬಿಸಿಯಾಗಿರೋವಂಥ ಎಣ್ಣೆ ತುಪ್ಪದ ಪಾತ್ರೆದ ಫ್ಲೇಮ್ನ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು 1 ಕಪ್ಪಷ್ಟು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ. ಈ ಎಣ್ಣೆ ತುಪ್ಪ ಹೇಗೆ ಕಾದಿರಬೇಕು ಅಂದರೆ, ನಾವೇನಾದರೂ ಬೋಂಡ ಬಜ್ಜಿ ಫ್ರೈ ಮಾಡೋದಕ್ಕೆ ಎಣ್ಣೆ ತುಪ್ಪ ಕಾಯಿಸ್ಕೊಳ್ತೀವಲ್ಲ ಎಣ್ಣೆನ, ಆ ಥರ ಇವಿತ್ತು ಕಾದಿರಬೇಕು. ಇವಾಗ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಈ ರವೆ ಚೆನ್ನಾಗಿ ಫ್ರೈ ಆಗಿದೆ. ಒಳ್ಳೆ ಘಮ ಬರೋದಕ್ಕೆ ಶುರು ಆಗಿದೆ ನೋಡಿ. ಈ ಟೈಮಲ್ಲಿ ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ಟವ್ನಾದರೂ ಆಫ್ ಮಾಡಿಕೊಂಡು ನೀವು ನೀರು ಹಾಕ್ಕೊಂಡು ತಿರ್ಕೋಬೇಕಾಗತ್ತೆ. ಇನ್ನೊಂದು ಕಡೆ ನಾವೇನು ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನ ನಿಧಾನವಾಗಿ ಹಾಕ್ಕೊಂಡು ತಿರ್ಕೊಳ್ತೀನಿ. ಎರಡು ಬಿಸಿ ಇರೋದ್ರಿಂದ ಸಿಡಿಯುತ್ತೆ, ಹುಷಾರಾಗಿರಬೇಕು ನೀವು ನೋಡಿ. ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇಮಿಡಿಯೇಟ್ ಸ್ಟವ್ ಆನ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಅರಳಿಕೊಳ್ಳಿ ರವೆ ಎಲ್ಲ. ಕೇಸರಿ ಬಾತು ಕಲರ್ಫುಲ್ ಆಗಿರಬೇಕು ಅಂತ ಇಷ್ಟಪಡೋರು ಲೈಟಾಗಿ ಕೇಸರಿ ಕಲರ್ನ ಹಾಕೊಳ್ಳಿ. ಒಂದು ಪಿಂಚ್ ಅಷ್ಟು ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಲೋ ಫ್ಲೇಮ್ ಮಾಡಿ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. 2-3 ನಿಮಿಷ ಇದು ಅರಳಕ್ಕೆ ಬಿಟ್ಟಿದ್ದೆ. ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು 1 ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಈ 1 ಕಪ್ ಸಕ್ಕರೆ ಪರ್ಫೆಕ್ಟ್ ಆಗಿರುತ್ತೆ. ಸ್ವೀಟು ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡೋರು ಇನ್ನೊಂದು 1/4 ಕಪ್ಪಷ್ಟು ಸಕ್ಕರೆನ ಜಾಸ್ತಿ ಹಾಕೋಬೋದು. ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲೇ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಾವಿನ ಹಣ್ಣು ಪಲ್ಪ್ನ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಮಾವಿನ ಹಣ್ಣು ಫ್ಲೇವರೇ ತುಂಬ ಚೆನ್ನಾಗಿರೋದ್ರಿಂದ ಅದ್ರ ಫ್ಲೇವರೇ ಅದು ಇರಬೇಕು, ಆವಾಗ ರುಚಿ ಜಾಸ್ತಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಟೇಸ್ಟ್ ನೋಡಬೇಕಾಗುತ್ತೆ. ಸಕ್ಕರೆ ಏನಾದರೂ ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದು 2-3 ನಿಮಿಷ ಇದು ಹೀಗೆ ಅರಳ್ಕೊಳ್ಳೋದಕ್ಕೆ ಬಿಟ್ಬಿಡೋಣ. ಮಾವಿನ ಹಣ್ಣಿನ ಘಮ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇವಾಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತೀನಿ. ಇದು ಅರಳ್ಕೊಳ್ಳೋ ಅಷ್ಟರಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡೋದಕ್ಕೆ ಇವಾಗ ಇಷ್ಟು ತೆಳುವಾಗಿದ್ರು ಇನ್ನೊಂದು 5 ನಿಮಿಷ ಆಗ್ತಾ ಈ ಕೇಸರಿ ಬಾತು ಗಟ್ಟಿ ಆಗಕ್ಕೆ ಶುರು ಆಗುತ್ತೆ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದೇ ಥರ ಕುದಿಸ್ಕೊಳ್ತೀನಿ. 2 ನಿಮಿಷ ಇದನ್ನು ಚೆನ್ನಾಗಿ ಹೀಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಇದೊಂಚೂರು ತಣ್ಣಗಾಗ್ತಾ ಫುಲ್ ಹಿಂಗೆ ಹಾಕಿದ್ರೆ ಟಕ್ ಅಂತ ಬೀಳೋ ಅಂಥ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಮಾವಿನ ಹಣ್ಣಿನ ಕೇಸರಿ ಬಾತ್ ರೆಡಿ ಇದೆ. ನೋಡಿದ್ರಲ್ಲ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ. ಸೀಸನಲ್ಲಿ ಸಿಗೋವಂಥ ಮಾವಿನ ಹಣ್ಣು ಉಪಯೋಗಿಸ್ಕೊಂಡು ಒಂದು ಸಲನಾದರೂ ಮಾವಿನ ಹಣ್ಣು ಕೇಸರಿ ಬಾತ್ ಮಾಡ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.